ನಟ ದರ್ಶನ್ ಪುತ್ರ ವಿನೇಶ್ ತೆರಳುತ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ವಿನೇಶ್ ತಾಯಿ ವಿಜಯಲಕ್ಷ್ಮಿ ದರ್ಶನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಬಗ್ಗೆ ಅಪಘಾತದಿಂದ ವಿನೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದೆಲ್ಲ ಸುಳ್ಳು ಸುದ್ದಿ ಎಂದಿದ್ದಾರೆ. ವಿನೇಶ್ ತಾಯಿ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಪಘಾತದಿಂದ ವಿನೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಪೆಟ್ಟಾಗಿದೆ ಅನ್ನೋದೆಲ್ಲ ಸುಳ್ಳು ಸುದ್ದಿ. ಅಪಘಾತ ಸಂಭವಿಸಿದಾಗ ವಿನೇಶ್ ಕಾರು ಚಲಾಯಿಸ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದು. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇಂತಹ ಘಟನೆಗಳು ಸರ್ವೇ ಸಾಮಾನ್ಯ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿನೇಶ್ ತಾಯಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ವಿಡಿಯೋ ಹಂಚಿಕೊಂಡು ವಿಜಯಲಕ್ಷ್ಮಿ ಈ ಒಂದು ಪೋಸ್ಟ್ ಮಾಡಿದ್ದು, ಅಪಘಾತ ಸಂಭವಿಸಿದಾಗ ವಿನೇಶ್ ಕಾರು ಚಲಾಯಿಸ್ತಾ ಇರಲಿಲ್ಲ. ನಮ್ಮ ಕುಟುಂಬ ಸದ್ಯಕ್ಕೆ ಕಠಿಣ ಸಮಯದಲ್ಲಿ ಹಾದು ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮ ನೋವನ್ನು ಮತ್ತಷ್ಟು ಹೆಚ್ಚಿಸಬೇಡಿ ಅಂತ ಹೇಳ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ ಪುತ್ರ ವಿನೇಶ್ ತೆರಳುತ್ತಿದ್ದಂಥ ಕಾರು ನಿನ್ನೆ ಅಪಘಾತಕ್ಕೆ ಈಡಾಗಿತ್ತು. ವಿನೇಶ್ ತಾಯಿ ವಿಜಯಲಕ್ಷ್ಮಿ ದರ್ಶನ್ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವರು ಹೇಳಿರುವಂಥದ್ದು, ಅಪಘಾತವಾದಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ವಿನೇಶ್ ಇದ್ರು ಅನ್ನುವಂಥದ್ದೆಲ್ಲ ಸುಳ್ಳು, ಮತ್ತು ಅವರಿಗೆ ಗಾಯವಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ ಅನ್ನುವಂಥದ್ದು ಸುಳ್ಳು ಅಂತ ಹೇಳಿದ್ದಾರೆ. ಆ ಪೋಸ್ಟನ್ನು ಮಾಡಿಕೊಂಡಿರುವಂಥ ವಿಜಯಲಕ್ಷ್ಮಿ ಅವರು ವಿನೇಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂಥದ್ದು ಸುಳ್ಳು ಸುದ್ದಿ ಎಂದಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಇಂಥ ಸಣ್ಣ ಪುಟ್ಟ ಅಪಘಾತಗಳು ಸಾಮಾನ್ಯ ಅನ್ನುವಂಥದ್ದು ಅವ್ರು ಹೇಳಿರುವಂಥ ಮಾತು. ಅದರ ಜೊತೆಗೇ ನಾವೀಗಾಗಲೇ ತುಂಬ ನೋವಿನ ಜೊತೆಗೆ ಹಾದು ಹೋಗ್ತಾ ಇದ್ದೀವಿ, ಮತ್ತಷ್ಟು ನೋವನ್ನು ಕೊಡಬೇಡಿ ಅಂತ ಹೇಳ್ಕೊಂಡಿದ್ದಾರೆ.